ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಾಮಿ ಅಡುಗೆ. ಇವತ್ತಿನ ದಿನ ತುಂಬ ಸುಲಭವಾಗಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಐಸ್ ಕ್ಯಾಂಡಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಕೂಡ ಹಾಲು ಐಸು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿ, ಖಂಡಿತ ನೀವು ಕೂಡ ನೋಡಾದ್ಮೇಲೆ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಹಾಲು ಕೂಡ ಬೇಕಾಗಿಲ್ಲ. ಇಲ್ಲಿ ನೋಡಿ, ಒಂದೇ ಒಂದು ಗ್ಲಾಸ್ ಹಾಲಿದ್ರೆ ಸಾಕು. ಒಂದು ಗ್ಲಾಸ್ ಆಗೋಷ್ಟು ಹಾಲಿಗೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ನೋಡ್ತಿರ್ಬೋದು. ಇದನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ಒಂದೆರಡು ಕುದಿಸ್ಬೇಕು. ಹಾಲನ್ನು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋವಾಗ ಉಳಿದಿರೋಂಥ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬರುತ್ತೆ. ಇವಾಗ ನೋಡಿ ಕುದೀತಾ ಇದೆ. ಇನ್ನೇನು ಕುದೀತಾ ಇದೆ ಅನ್ನೋವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ, ಅಥವಾ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು, ಸ್ವೀಟು ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ತಾ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಕೆನೆ ಕಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇದನ್ನು ಕುದಿಸ್ಕೋಬೇಕು. ಹಾಲು ಪೂರ್ತಿ ಗಟ್ಟಿಯಾಗಿ ಇರಬೇಕಂತೇನಿಲ್ಲ. ಒಂದು ಕಪ್ ಆಗೋಷ್ಟು ಹಾಲಿದ್ರೆ ಒಂದು ಕಪ್ ಆಗೋಷ್ಟು ನೀರು ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಇವಾಗ ನೋಡಿ, ಬಾದಾಮಿ ಮಿಕ್ಸು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅವೈಲೇಬಲ್. ಇಲ್ಲ ಅಂದರೆ ಒಂದು ಪ್ಯಾಕೆಟ್ ತಂದುಕೊಂಡ್ರೆ ಆಯಿತು. ಒಂದು 5 ರೂಪಾಯಿದು ಪ್ಯಾಕೆಟ್ ಇದು ನೋಡಿ. 5 ರೂಪೀಸ್ ಪ್ಯಾಕೆಟ್ ಬಾದಾಮಿ ಮಿಕ್ಸನ್ನು ಕುದೀತಾ ಇರೋಂಥ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದು ಕೂಡ ಅಷ್ಟೇ ಚೆನ್ನಾಗಿ ಒಂದು ಕುದಿ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ ಆವಾಗ ಬಾದಾಮಿ ಮಿಕ್ಸ್ ಹಾಕಾದ್ಮೇಲೆ. ಅಥವಾ ನಿಮ್ಮ ಹತ್ರ ಬಾದಾಮಿ ಮಿಕ್ಸ್ ಇಲ್ಲ, ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಹಾಕ್ಕೋಬೋದು ಅಂದರೆ ಕಾರ್ನ್ಫ್ಲೋರ್ನ ಹಾಕ್ಕೋಬೋದು. 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ಹಾಕ್ಕೊಂಡು, ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡ್ರೆ ಆಯಿತು. ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇಲ್ಲ ಇದಕ್ಕೆ, ಯಾಕಂದರೆ ಬಾದಾಮಿ ಮಿಕ್ಸಲ್ಲೇ ಏಲಕ್ಕಿ ಪೌಡ್ರ್ ಮಿಕ್ಸ್ ಇರುತ್ತೆ. ಹಾಗಾಗಿ ಹಾಕ್ಕೊಳ್ತಾ ಇಲ್ಲ. ಜಸ್ಟ್ ನೋಡಿ, ಒಂದು ಕುದಿ ಬಂದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ತಣ್ಣಗೆ ಮಾಡಬೇಕು. ಹಾಲನ್ನು ಪೂರ್ತಿ ತಣ್ಣಗಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನೋಡ್ತಿರ್ಬೋದು. ಇಲ್ಲಿ ಇದನ್ನು ಪೂರ್ತಿ ತಣ್ಣಗೆ ಹಾಕ್ಬಿಡ್ತೀನಿ. ತಣ್ಣಗಾದಮೇಲೆ ಇವಾಗ ನೋಡಿ ಪೂರ್ತಿ ತಣ್ಣಗಾಗಿದೆ ಹಾಲು. ಒಂದ್ಸತಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆನೆ ಕಟ್ಕೊಂಡಿರುತ್ತಲ್ಲ, ಅದು ಕೂಡ ಮಿಕ್ಸ್ ಆಗಬೇಕು ಚೆನ್ನಾಗಿ. ಒಂದು ಕಡೆ ಕೆನೆ ಉಳಿದು ಒಂದು ಕಡೆ ಹಾಲು ಗಟ್ಟಿಯಾಗಿರೋದು ಸರಿಯಾಗಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಐಸ್ ಕ್ರೀಮ್ ಮೋಲ್ಡನ್ನು ತೊಗೊಂಡಿದ್ದೀನಿ. ಐಸ್ ಮೋಲ್ಡ್ ಇರುತ್ತಲ್ಲ, ಕ್ಯಾಂಡಿ ಮೋಲ್ಡು, ಅದನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಇದರಲ್ಲಿ ಅಟ್ ಎ ಟೈಮ್ ಒಂದು 4 ಕ್ಯಾಂಡಿ ರೆಡಿ ಆಗುತ್ತೆ. ಈ ಥರ ಕ್ಯಾಂಡಿ ಮೋಲ್ಡು ಮತ್ತು ಲಿಡ್ಡು ಕೂಡ ಇದೆ ಇದಕ್ಕೆ ತಣ್ಣಗಾಗಿರುವಂಥ ಈ ಕ್ಯಾಂಡಿ ಮಿಕ್ಸ್ ಏನಿದೆ ನೋಡಿ, ಹಾಲು ಐಸ್ ಕ್ರೀಮ್ನ ಮಿಕ್ಸ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹಾಕ್ಕೊಳ್ಳಿ. ಮೌಲ್ಡ್ ಎಷ್ಟಿದೆಯೋ ಅಷ್ಟು ಪೂರ್ತಿ ಹಾಕ್ಕೋಬೇಕು. ಯಾಕಂದರೆ ಲಿಡ್ ಏನಿರುತ್ತಲ್ಲ, ಲಿಡ್ಗೆ ಅಂಟ್ಕೊಂಡು ಒಂದು ಸ್ಟಿಕ್ ಇರುತ್ತೆ, ಅದಕ್ಕೆ ಅಂಟ್ಕೋಬೇಕಂದ್ರೆ ಫುಲ್ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ನೋಡಿ ಫುಲ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಲಿಡ್ ಏನಿದೆ ನೋಡಿ, ಲಿಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಲಿಡ್ಡು ನೋಡಿ, ಈ ಥರ ಎಲ್ಲ ಲಿಡ್ಸನ್ನು ನೀವು ಗಟ್ಟಿಯಾಗಿ ಹಾಕಿದ್ರೆ ಆಯಿತು. ಗಟ್ಟಿಯಾಗಿ ಕೂತ್ಕೊಳ್ಳಿಲ್ಲ ಅಂದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಆಯಿತು. ನೋಡಿ, ಅದು ಸ್ಟ್ರೇಟಾಗೇ ಇಡೋದ್ರಿಂದ ಏನು ತೊಂದರೆ ಇಲ್ಲ. ಇದನ್ನು ಡೈರೆಕ್ಟಾಗಿ ಹೋಗಿ ಫ್ರೀಝರಲ್ಲಿ ಒಂದು 5 ರಿಂದ 8 ಗಂಟೆ ಇಟ್ಟರೆ ಆಯಿತು. ನಿಮಗೆ ರುಚಿಯಾದಂಥ ಹಾಲು ಐಸ್ ರೆಡಿ ಆಗುತ್ತೆ. ಚಿಕ್ಕವರಿದ್ದಾಗ ಮನೆ ಹತ್ರ ಹಾಲು ಐಸ್ ಅಂತ ಬರ್ತಿತ್ತು. ಅವಾಗ 2 ರೂಪೀಸ್ ಕೊಟ್ಟರೆ ಬಂದುಬಿಡ್ತಿತ್ತು. ಇವಾಗ ಏನಿಲ್ಲ, ಇವಾಗ 10 ರೂಪೀಸ್ ಇದ್ದರೂ ಐಸ್ ಕ್ರೀಮ್ ಬರೋಲ್ಲ ತಿನ್ನೋಕ್ಕೆ. ಅದಕ್ಕಾಗಿ ಮನೆಯಲ್ಲೇ ಈ ಥರ ಸುಲಭವಾಗಿ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ, ಒಂದು 6 ರಿಂದ 8 ತಾಸು ಇಟ್ಟಿದ್ದೆ, ಫ್ರೀಝರಿಂದ ತೆಗೆದಿದ್ದೀನಿ. ತೆಗೆದ ತಕ್ಷಣ ತೆಗಿಯೋಕ್ಕೆ ಹೋದರೆ ಬರೋಲ್ಲ. ಈ ಥರ ನೋಡಿ, ಕೆಳಗಡೆ ಬಾಕ್ಸ್ ಕೊಟ್ಟಿರ್ತಾರೆ ಐಸಲ್ಲಿ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾಂಡಿ ಮೋಲ್ಡನ್ನು ಇಡಬೇಕು. ಸ್ವಲ್ಪ ಹೊತ್ತು ಇಟ್ಟು ತೆಗೆದಾದ್ಮೇಲೆ ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ ಕ್ಯಾಂಡಿ. ಇವಾಗ ನೋಡ್ತಿರ್ಬೋದು, ಹಾಲು ಐಸ್ ಕ್ರೀಮ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಚಿಕ್ಕ ವಯಸ್ಸಿದ್ದಾಗ ನಾವು ಹೊರಗಡೆ ತೊಗೊಂಡು ತಿಂತಿದ್ದಿಲ್ಲ, ಅದೇ ಟೇಸ್ಟ್ ಮನೆಯಲ್ಲೇ ಮಾಡ್ಕೋಬೋದು. ಖಂಡಿತ ನೀವು ಕೂಡ ಮನೆಯಲ್ಲೇ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ನೀವು ಕೂಡ ಎಂಜಾಯ್ ಮಾಡಿ. ಈ ಸಮ್ಮರ್ಗೆ ಎಷ್ಟು ಐಸ್ ಕ್ರೀಮ್ ತಿಂದರೂ, ಎಷ್ಟು ಕೂಲಾಗಿರೋ ತಿಂದರೂ ಸಾಕಾಗಲ್ಲ. ಪ್ರತಿದಿನ ಒಂದೊಂದು ವೆರೈಟಿ ಆಫ್ ಐಸ್ ಕ್ರೀಮನ್ನು ಮಾಡಿಕೊಡಿ. ನಾನು ಕೂಡ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.